ಶಿವರಾಮ ಕಾರಂತರು ಪತ್ರಕರ್ತರೂ ಆಗಿದ್ದರು. ಅವರು ತರುತ್ತಿದ್ದ ಮಾಸಪತ್ರಿಕೆಯ ಹೆಸರೇನು? ಆಯ್ಕೆಗಳು: ಯಕ್ಷಲೋಕ, ವಸಂತ, ಬಾಲಪ್ರಪಂಚ, ಚೈತ್ರ ಮನೋಹರ. ಮೊದಲಿಗೆ ಚಿದಾನಂದ್, ಆನಂತರ ಶ್ರೀಧರ್. ಬಾಲಪ್ರಪಂಚ ಆಯ್ಕೆ 3. ಹೇಳಿ ಶ್ರೀಧರ್. ಯಕ್ಷಲೋಕ. ಯಕ್ಷಲೋಕ ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವಸಂತ ಆಗಿತ್ತು. 1924ರಲ್ಲಿ ಈ ವಸಂತ ಮಾಸಪತ್ರಿಕೆಯನ್ನು ಆರಂಭಿಸ್ತಾರೆ ಮಂಗಳೂರಿಂದ. ಈ ಒಂದು ಪತ್ರಿಕೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಕಲೆಗೆ ಸಂಬಂಧಪಟ್ಟ ಹಾಗೆ, ಸಮಾಜ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ, ಸಮಾಜದಲ್ಲಿ ಇರತಕ್ಕಂಥ ಮೌಢ್ಯಗಳ ನಿವಾರಣೆಗಾಗಿ ಹಾಗೂ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನಗಳು ಇರ್ತಾ ಇದ್ದವು ಅಂತ ಹೇಳ್ತಾರೆ. ಆದರೆ ಒಂದಷ್ಟು ದಿನಗಳ ಕಾಲ ನಡೆದ ಮೇಲೆ ನಿಲ್ಲಿಸಬೇಕಾಗುತ್ತೆ. ಅದಕ್ಕೆ 2 ಕಾರಣ. ಒಂದು, ಹಣಕಾಸಿನ ತೊಂದರೆ. 2ನೇದು, ಬ್ರಿಟಿಷ್ ಸರ್ಕಾರ ಕೆಲವು ವಿಶೇಷವಾದ ಷರತ್ತುಗಳನ್ನು ಹಾಕುತ್ತಂತೆ ಪತ್ರಿಕೆಗಳ ಮೇಲೆ. ಅದನ್ನು ನಿಭಾಯಿಸೋಕ್ಕೆ ಆಗದೆ ಈ ಮಾಸಪತ್ರಿಕೆಯನ್ನು ಕಾರಂತರು ನಿಲ್ಲಿಸಬೇಕಾಗಿ ಬರುತ್ತೆ.